ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ಮುಖ್ಯವಾಗಿ ಒಂದು ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಬರ್ತೀನಿ. ಸ್ಪರ್ಧಾ ಚೆಲುವು ಕನ್ನಡ ಅಂತಕ್ಕಂಥದ್ದು ಆ ಪುಸ್ತಕದ ಟೈಟಲ್ ಆಗ್ತದೆ. ಈ ಪುಸ್ತಕವನ್ನು ಬರೆದಿರ್ತಕ್ಕಂತಹ ಲೇಖಕರ ಬಗ್ಗೆ ಬಂದಾಗ ಮೇಲುಕೋಟೆ ಚೆಲುವರಾಜ್ ಅಂತಕ್ಕಂಥವ್ರು. MA BEd ಮತ್ತು DEd ನೆಟ್ ಮತ್ತು KCET ಅನ್ನು ಪಾಸ್ ಮಾಡಿರ್ತಕ್ಕಂಥವ್ರು. ಅವರು ಕೂಡ ಈ ಪುಸ್ತಕವನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ, ಸುಮಾರು ಒಂದು 4-5 ಪರೀಕ್ಷೆಗಳಲ್ಲಿ ಒಂದು VAO ಪರೀಕ್ಷೆಯಲ್ಲಿ ಸುಮಾರು 27 ಪ್ರಶ್ನೆಗಳು ಈ ಪುಸ್ತಕದಿಂದ ಬಂದಿದೆ. ಅದೇ ರೀತಿ HK PDO ಬಂದಾಗ 25 ಪ್ರಶ್ನೆಗಳು. ನೆಕ್ಸ್ಟು PDO ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 21 ಪ್ರಶ್ನೆಗಳು ಬಂದಿದ್ದಾವೆ. ನಾನ್ HK ಭಾಗದಲ್ಲಿದ್ದು. ನೆಕ್ಸ್ಟು JEE ಬಂದಾಗ 25 ಪ್ರಶ್ನೆಗಳು. ಅದೇ ರೀತಿ RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟ್ರಲ್ಲಿ 25 ಪ್ರಶ್ನೆಗಳು. ನೆಕ್ಸ್ಟ್ RTO ಮೋಟಾರ್ ವೆಹಿಕಲ್ ಒಂದು HK ಭಾಗದ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು 24 ಪ್ರಶ್ನೆಗಳನ್ನ ಇದರಿಂದ ಬಂದಿದೆ. ವಿತ್ ಪ್ರೂಫನ್ನು ಕೂಡ ಕೊಟ್ಟಿದ್ದಾರೆ ಅವರು. ನಾವು ನೋಡ್ತಾ ಬಂದಾಗ KPSC ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ಅದೇ ರೀತಿ KA ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ಅವ್ರಿಗೆ ಒಂದು ದಿ ಬೆಸ್ಟ್ ಪುಸ್ತಕ ಯಾವುದು ಅಂತಂದರೆ ಸ್ಪರ್ಧಾ ಚೆಲುವು ಕನ್ನಡ ಅಂತಕ್ಕಂಥದ್ದು. ಇದರಲ್ಲಿದೆ ಯಾವ್ಯಾವ ಟಾಪಿಕನ್ನು ಅವ್ರು ಕವರ್ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ, ಒಂದು ಬೇಸಿಕ್ ಕನ್ನಡ ನಾಲೆಜ್ ಏನು ಬೇಕಲ್ಲ, ಅದೆಲ್ಲವನ್ನೂ ಕೂಡ ಇದರಲ್ಲಿ ಅವರು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಪುಸ್ತಕ ತುಂಬ ಮೌಲ್ಯಯುತವಾಗಿರ್ತಕ್ಕಂಥದ್ದು ಅಂತೇಳಿ ನಾನಿಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ತೀನಿ. ಗಾದೆಗಳಾಗಿರ್ಬೋದು, ಛಂದಸ್ಸು ಆಗಿರ್ಬೋದು, ಅದೇ ರೀತಿ ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಕಾಲಘಟ್ಟ ಆಗಿರ್ಬೋದು, ಅದೇ ರೀತಿಯಾಗಿ ಕನ್ನಡ ಭಾಷೆಯ ಬೆಳವಣಿಗೆಯ ಪ್ರಮುಖ ಘಟ್ಟ ಆಗಿರ್ಬೋದು, ನೆಕ್ಸ್ಟು ಮೈಸೂರು ಒಡೆಯರ ಕಾಲದ ಸಾಹಿತ್ಯ ಆಗಿರ್ಬೋದು, ವಚನ, ದಾಸ, ತತ್ವಪದ, ಶಾಸನ, ಕಾವ್ಯಮೀಮಾಂಸೆ, ಜನಪದ ಸಾಹಿತ್ಯ, ದ್ರಾವಿಡ ಭಾಷಾ ವಿಜ್ಞಾನ, ಹಲವಾರು ರೀತಿಯ ಪ್ರಶಸ್ತಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ತಾವಿಲ್ಲಿ ಅದರ ಪ್ರೂಫ್ಗಳನ್ನು ಕೂಡ ನೋಡ್ಬೋದು. ಮೊನ್ನೆ ನಡೆದಂತಹ ಪರೀಕ್ಷೆಗಳಲ್ಲಿ ಈ ಹಿಂದೆ ಕೇಳಿರ್ತಕ್ಕಂಥದ್ದನ್ನು ಅವರು ವಿತ್ ಪ್ರೂಫನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಪುಸ್ತಕವನ್ನು ಕೂಡ ಪರ್ಚೇಸ್ ಮಾಡ್ಬೋದು. ನಿಮಗೆ ಅವರ ನಂಬರ್ಗಳನ್ನು ಕೂಡ ನಾನು ಇಲ್ಲಿ ಕೊಟ್ಟಿರ್ತೀನಿ. ಈ ನಂಬರ್ಗಳನ್ನು ಕೂಡ ನೀವು ಇಲ್ಲಿ ನೋಟ್ ಮಾಡ್ಕೋಬೋದು ಸ್ನೇಹಿತರೆ. 9740813365, ಅದೇ ರೀತಿ 8494959328 ಅಂತಕ್ಕಂತಹ ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ಪುಸ್ತಕಗಳು ಲಭ್ಯವಾಗ್ತವೆ. ನಾನು ಹೇಳ್ತಾ ಇದ್ದೀನಲ್ಲ, ಆಲ್ಮೋಸ್ಟ್ ಒಂದು KPSC ಮತ್ತು KA ಸುಮಾರು ಜನ ಸ್ನೇಹಿತರು ನಮ್ಮ ಒಂದು ಅಥರ್ವ ಟೀಮಲ್ಲಿ ಕೇಳ್ತಾ ಇರ್ತೀರಿ. ಒಂದು KPSC ಪರೀಕ್ಷೆಗಾಗಿರ್ಬೋದು, ಅದೇ ರೀತಿ KA ಪರೀಕ್ಷೆಗೆ ಯಾವ ರೀತಿಯಾಗಿ ನಾವು ಯಾವ ಕನ್ನಡ ಪ್ರಶ್ನೆಗಳನ್ನ ಸುಮಾರು 35 ಕನ್ನಡ ಪ್ರಶ್ನೆಗಳಿರ್ತವೆ, ಅವುಗಳನ್ನ ಕವರ್ ಮಾಡ್ಕೋಬೇಕು ಅಂತೇಳಿ. ಹಾಗಾಗಿ ವಿತ್ ಪ್ರೂಫ್ ಅವ್ರು ನಿಮಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವಾಗಿನ ಕಾಲದಲ್ಲಿ ವಿತ್ ಪ್ರೂಫ್ ಕೊಡೋರು ಯಾರೂ ಕೂಡ ಇಲ್ಲ. ನಮ್ಮ ಬುಕ್ಕಿಂದ ಅಷ್ಟು ಬಂದು ಇಷ್ಟು ಬಂದು ಅಂತ ಹೇಳ್ಬೋದು, ವಿತ್ ಅವ್ರು ಪ್ರೂಫ್ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಪುಸ್ತಕವನ್ನು ತಾವೆಲ್ಲರೂ ಕೂಡ ಪರ್ಚೇಸ್ ಮಾಡೋದಕ್ಕೆ ತುಂಬ ಮೌಲ್ಯವಾಗಿದೆ ಅಂತೇಳಿ ನಾನಿಲ್ಲಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಅಬ್ಸರ್ವ್ ಮಾಡಿದೆ ಪುಸ್ತಕ ಹೇಗಿದೆ ಅಂತೇಳಿ. ಅವ್ರು ನಾನು ಕಳಿಸ್ಕೊಟ್ಟಿದ್ರು. ಪುಸ್ತಕ ಮಾತ್ರ ದಿ ಬೆಸ್ಟ್ ಆಗಿದೆ. ಹಾಗಾಗಿ KS ಅಲ್ಲಿ ಕೂಡ ಕೇಳಿದ್ದಾರೆ. 2025 KS ಪರೀಕ್ಷೆಯಲ್ಲಿ ಕೂಡ ಇದು ಬಂದಿದೆ ಅಂತಕ್ಕಂಥದ್ದನ್ನು ಅವ್ರು ಹಾಕಿದ್ದಾರೆ. ಅಬ್ಸರ್ವ್ ಮಾಡಿ, ಓಕೆನಾ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.